ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಭಾರತದ ಪ್ರತಿಪಕ್ಷಗಳಾದಂಥ ಕಾಂಗ್ರೆಸ್, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ, ಆಮ್ ಆದ್ಮಿ ಪಕ್ಷ ಸೇರಿ ಯಾವುದೇ ಪ್ರತಿಪಕ್ಷವನ್ನ ತಗೊಳ್ಳಿ, ಇವರಿಗೆ ಭಾರತಕ್ಕಿಂತ ಪಾಕಿಸ್ತಾನವೇ ಮುಖ್ಯ ಆಗಿರುತ್ತೆ ನೋಡಿ. ಯಾಕಂದ್ರೆ ಪಾಕಿಸ್ತಾನ ಮುಸ್ಲಿಮರು ಬಹುಸಂಖ್ಯಾತರಾಗಿರುವಂತಹ ರಾಷ್ಟ್ರ. ಆ ರಾಷ್ಟ್ರಕ್ಕೆ ನೋವಾದ್ರೆ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಮನಸ್ಥಿತಿಯ ಮುಸ್ಲಿಮರಿಗೆ ನೋವಾಗ್ಬಿಡುತ್ತೆ. ಭಾರತದ ಮುಸ್ಲಿಮರಿಗೆ ನೋವಾದ್ರೆ ಅವರ ವೋಟ್ ಬ್ಯಾಂಕ್ ತಪ್ಪುತ್ತೆ. ನಮ್ಮ ಪರವಾಗಿ ಯಾವ ಪಕ್ಷವೂ ಇಲ್ಲ, ನಾವು ಅನಾಥರು ಅನ್ನೋ ಫೀಲ್ ಆಗತ್ತೆ. ಈ ಅನಾಥರು ಅನ್ನೋ ಫೀಲ್ ಆಗಬಾರ್ದು ಅಂತಾನೆ ಭಾರತದ ಪ್ರತಿಪಕ್ಷಗಳು ಪಾಕಿಸ್ತಾನದ ಪರ ನಿಲ್ತವೆ. ಹಾಗಾಗಿ ಪಾಕಿಸ್ತಾನಿಯರು, ಪಾಕಿಸ್ತಾನಿ ಉಗ್ರರು, ಪಾಕಿಸ್ತಾನಿ ಕ್ರಿಕೆಟ್ ತಂಡ ಅಂದರೆ ನಮ್ಮ ದೇಶದ ಪ್ರತಿಪಕ್ಷಗಳಿಗೆ ಎಲ್ಲಿಲ್ಲದ ಪ್ರೀತಿ ಮಮಕಾರ. ಅಯ್ಯೋ, ಪಾಕಿಸ್ತಾನಿಯರಿಗೆ ಹೀಗಾಯ್ತಲ್ವ ಅಂತ ಇವರ ಕರುಳು ಚುರುಕ್ಕನ್ನುತ್ತೆ. ಮೊನ್ನೆ ಭಾರತ ಕ್ರಿಕೆಟ್ ತಂಡ ಪಾಕಿಸ್ತಾನದ ತಂಡವನ್ನ ಬಗ್ಗು ಬಡಿತಲ್ವ, ಆಗ್ಲೂ ಈ ಕಾಂಗ್ರೆಸ್ನವರಿಗೆ, ಶಿವಸೇನೆಯವರಿಗೆ, ಆಪ್ನವರಿಗೆ ಕರುಳು ಚುರುಕ್ಕಂದ್ಬಿಟ್ಟಿದೆ. ಇದೇ ಕಾರಣಕ್ಕೆ ಇವರು ಭಾರತ ಕ್ರಿಕೆಟ್ ತಂಡದ ಬಗ್ಗೆ, ಮೋದಿಜಿಯವರ ಬಗ್ಗೆ ಮಾತಾಡಿದ್ದಾರೆ. ಕ್ರೀಡಾ ಸ್ಫೂರ್ತಿ ಅಂತೆಲ್ಲ ಬಾಯ್ ಬಡ್ಕೋತಾ ಇದ್ದಾರೆ. ಈ ಪ್ರತಿಪಕ್ಷಗಳ ನಾಯಕರಿಗೆ ದೇಶಭಕ್ತಿ ಅನ್ನೋದು ಗುಲಗಂಜಿಯಷ್ಟು ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡ ಏಷ್ಯಾ ಕಪ್ನಲ್ಲಿ ಒಟ್ಟು 3 ಬಾರಿ ಹೀನಾಯವಾಗಿ ಸೋಲಿಸ್ತು. ಫೈನಲ್ನಲ್ಲಂತೂ ಸೈನಿಕರಂತೆ ಆಟ ಆಡೋ ಮೂಲಕ ಪಾಕಿಸ್ತಾನವನ್ನ ಸೋಲಿಸುವ ಮೂಲಕ ಭಾರತದ ಶಕ್ತಿ ಏನಂತ ತೋರಿಸ್ತು. ರಣರಂಗದಲ್ಲೇ ಆಗಲಿ, ಆಟದ ಮೈದಾನದಲ್ಲೇ ಆಗಲಿ ಭಾರತವನ್ನ ಕೆಣಕಿ ಬಚಾವಾಗೋಕೆ ಆಗೋದೇ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿತು. ಜಸ್ಪ್ರೀತ್ ಬೂಮ್ರಾ ಅವರಂತಹ ಆಟಗಾರರು ಪಾಕಿಸ್ತಾನದ ಆಟಗಾರರಿಗೆ ಅವರದೇ ಶೈಲಿಯಲ್ಲಿ ಉತ್ತರ ನೀಡಿದ್ರು. ಕೊನೆಗೆ ಭಾರತ ತಂಡ ಚಾಂಪಿಯನ್ ಆಯಿತು. ಆದರೆ ಪಾಕಿಸ್ತಾನಿ ಸಚಿವ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮೊಹಸಿನ್ ನಖ್ವಿಯು ಕಪ್ಪನ್ನೇ ಕದ್ಕೊಂಡು ಓಡಿ ಹೋದ. ಆದ್ರೆ ಏನಂತೆ, ಭಾರತದ ಆಟಗಾರರು ಯುದ್ಧ ಗೆದ್ದಷ್ಟೇ ಸಂಭ್ರಮಿಸಿದ್ರು. ಗೆಲುವನ್ನ ಪಹಲ್ಗಾಮ್ ಸಂತ್ರಸ್ತರಿಗೆ, ಯೋಧರಿಗೆ ಅರ್ಪಿಸಿದ್ರು. ಮೋದಿಜಿ ಅವರು ಅಷ್ಟೇ. ಕ್ರೀಡಾಂಗಣದಲ್ಲೂ ಆಪರೇಷನ್ ಸಿಂಧೂರ ನಡೆಯಿತು. ಇಲ್ಲೂ ಕೂಡ ಭಾರತವೇ ಗೆದ್ದಿದೆ, ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಗಳು ಅಂತ ತಕ್ಷಣ ಪೋಸ್ಟ್ ಮಾಡುವ ಮೂಲಕ ಭಾರತದ ಆಟಗಾರರನ್ನ ಹುರಿದುಂಬಿಸಿದ್ರು. ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿದ್ದಕ್ಕೆ ಇಡೀ ದೇಶವೇ ಸಂಭ್ರಮಿಸಿತು. ಇಷ್ಟೆಲ್ಲ ಆದಾಗ ಸಹಜವಾಗಿಯೇ ಪಾಕಿಸ್ತಾನಿಯರಿಗೆ ಮೆಣಸಿನಕಾಯಿ ಇಟ್ಟಂತೆ ಆಗಿರುತ್ತೆ. ಹೇಡಿಯಂತೆ ಓಡಿ ಹೋದಂಥ ಮೊಹಸಿನ್ ನಖ್ವಿ ನಕ್ರ ಮಾಡ್ತಾ ಇದ್ದಾನೆ. ಭಾರತದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾನೆ. ಭಾರತದ ವಿರುದ್ಧ ಒಂದು ಮ್ಯಾಚ್ ಗೆಲ್ಲಿಕ್ಕೆ ಯೋಗ್ಯತೆ ಇಲ್ಲದ ಪಾಕ್ ತಂಡದ ಆಟಗಾರರು ಸೊಕ್ಕು ತೋರಿಸ್ತಾ ಇದ್ದಾರೆ. ಇಡೀ ಪಾಕಿಸ್ತಾನವೇ ಮತ್ತೊಂದು ಯುದ್ಧ ಸೋತ ದುಃಖದಲ್ಲಿದೆ. ಆದರೆ ಪಾಕಿಸ್ತಾನದ ನಾಗರಿಕರು, ಪಾಕ್ ಸರ್ಕಾರ, ಪಾಕ್ ಸಚಿವ, ಪಾಕ್ ಆಟಗಾರರಷ್ಟೇ ನೋವು. ಭಾರತದ ಪ್ರತಿಪಕ್ಷಗಳ ನಾಯಕರಿಗೆ ಆಗಿರೋದು ಮಾತ್ರ ಅಚ್ಚರಿ ಅಲ್ದಿದ್ರು ಕೂಡ ಬೇಸರದ ಸಂಗತಿ. ಈ ಪ್ರತಿಪಕ್ಷಗಳ ನಾಯಕರ ನಿಯತ್ತು, ದೇಶಭಕ್ತಿ, ಪ್ರೀತಿ, ಮಮಕಾರ, ವಾತ್ಸಲ್ಯ ಯಾರ ಪರವಾಗಿದೆ ಅನ್ನೋದನ್ನ ನೋಡಿದ ಜನರೇ ಛೀ ಥೂ ಅಂತ ಉಗಿತಾ ಇದ್ದಾರೆ. ಇಷ್ಟಾದ್ರೂ ಪ್ರತಿಪಕ್ಷಗಳ ನಾಯಕರು ಮಾತ್ರ ಪಾಕಿಸ್ತಾನಿಯರ ಪರವೇ ಇದ್ದಾರೆ. ಎಂಥ ನಾಚಿಗೇಡಿನ ಜನ್ಮ ನೋಡಿ ಇವ್ರದ್ದು. ಭಾರತ ತಂಡ ಗೆದ್ದ ಕೂಡಲೇ ಆ ಪಾಕಿಸ್ತಾನಿ ಸಚಿವನಿಂದ ಪ್ರಶಸ್ತಿ ಪಡೆಯೋದಿಲ್ಲ ಎಂದ ಕೂಡಲೇ, ಅದರಲ್ಲೂ ಮೋದಿಜಿಯವರು ಇದು ಕೂಡ ಆಪರೇಷನ್ ಸಿಂಧೂರ ಅಂತ ಪೋಸ್ಟ್ ಮಾಡಿದ ಕೂಡಲೇ ಪ್ರತಿಪಕ್ಷಗಳ ಸಚಿವರು ಎದ್ದು ಕೂತ್ರು ನೋಡಿ. ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ನಲ್ಲಿ ಗೆದ್ರೆ ಅದು ಯುದ್ಧ ಗೆದ್ದಂತೆ ಅಲ್ಲ, ಕ್ರಿಕೆಟ್ನಿಂದ ದೇಶಪ್ರೇಮ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಹೀಗಂತ ಕರ್ನಾಟಕದ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರು ಅಣಿಮುತ್ತು ಉದುರಿಸಿದ್ರು. ನೀವು ಅಳಿಲಿಕ್ಕಾಗೋದಿಲ್ಲ, ಮಾನದಂಡ ಬೇಕಲ್ಲ. ಯಾವ ಮಾನದಂಡ ಅಂತೇಳಿ ನೀವು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಕ್ರಿಕೆಟ್ ಆಟ ಆಡ್ಬಿಟ್ಟು ಅದರ ಮಾನದಂಡ ದೇಶಭಕ್ತಿ ಅಂತ ಅಂದರೆ ಇದು ಹುಂಬತನ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಸಹ ಜನರ ಮನಸ್ಥಿತಿ ಇನ್ನೂ ಇದಾಗಿಲ್ಲ, ಇನ್ನೂ ಅವರ ಮನಸ್ಸಲ್ಲಿ ಅಳಿಸಿಲ್ಲ. ಪಹಲ್ಗಾಮ್ದು 26 ಜನ ಅವರ ಸಂಬಂಧಿಗಳನ್ನ ಕಳ್ಕೊಂಡಿದ್ದಾರೆ, ಕೆಲವರು ಅನಾಥರಾಗಿದ್ದಾರೆ. ಪಾಕಿಸ್ತಾನದ ಉಗ್ರವಾದಿಗಳು ನಡೆಸಿರ್ತಕ್ಕಂಥ ಹೇಯ ಕೃತ್ಯ ಇನ್ನೂ ಎಲ್ಲರ ಕೈಯಲ್ಲಿ ರಕ್ತ ಇದೆ. ಈ ಸಂದರ್ಭದಲ್ಲಿ ಇವರು ಕ್ರಿಕೆಟ್ ಆಡೋದ, ಇವರೇನಾದರೂ ನಿಜವಾದ ಭಾರತೀಯರಾಗಿದ್ದರೆ
ನಿಜವಾದ ದೇಶ ಪ್ರೇಮಿಗಳಾಗಿದ್ದರೆ ಅವ್ರ ಜೊತೆ ಯಾವುದೇ ರೀತಿಯ ಕ್ರೀಡೆ ಅಥವಾ ಯಾವುದೇ ಸಂಬಂಧವನ್ನು ಇಟ್ಕೊಳ್ಬಾರ್ದು. ಅವರಿಗೆ ಬೇರೆ ವಿಚಾರ ಮಾತಾಡೋ ಯೋಗ್ಯತೆನೇ ಇಲ್ವಲ್ಲ. ಪ್ರಧಾನಮಂತ್ರಿಗಳಾಗಿ ಆಪರೇಷನ್ ಸಿಂಧೂರ್ನ ಒಂದು ಕ್ರಿಕೆಟ್ಗೆ ಹೋಲಿಸೋದ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರ ಹತ್ತಿರದ ಸಂಬಂಧಿಕರನ್ನು ಕಳ್ಕೊಂಡಿದ್ದಾರೆ, 26 ಜನ ಅನಾಥರಾಗಿದ್ದಾರೆ. ಅವ್ರ ಬಗ್ಗೆ ಕಾಳಜಿ ವಹಿಸಬೇಕಾದ ಅವ್ರನ್ನ ಕರೆಸಿ ಮಾತಾಡಬೇಕಾಗಿತ್ತು. ಇದುವರೆಗೂ ಒಬ್ಬರನ್ನ ಕರೆಸಿ ಮಾತಾಡಿಲ್ಲ ಈ ದೇಶದ ಪ್ರಧಾನಮಂತ್ರಿ. ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಪಾಕಿಸ್ತಾನ ಜೊತೆ ಯುದ್ಧ ಆಡ್ಬಿಟ್ರೆ, ಕ್ರಿಕೆಟ್ ಆಡ್ಬಿಟ್ರೆ ಯುದ್ಧ ಗೆದ್ದಂಗ? ನಾನು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಗೆದ್ರೆ ಯುದ್ಧ ಗೆದ್ದಂಗಲ್ಲ. ಇವರು ಉತ್ತರ ಕೊಡಬೇಕಾಗಿರೋದು ಟ್ರಂಪ್. ಈಗಲೂ ಮೊನ್ನೆ ಕೂಡ ಪಾಕಿಸ್ತಾನದ ಪ್ರಧಾನಮಂತ್ರಿ ಕೂಡ ಹೇಳಿದರು, ಟ್ರಂಪ್ ಅವರು ಸೀಸ್ ಫೈರ್ ಮಾಡಿಸಿದ್ರು ಅಂತ ಹೇಳಿ. ಅದಕ್ಕೆ ಉತ್ತರ ಕೊಡಕ್ಕೆ ಹೇಳಿ. ಆ ಮೂಲಕ ಕ್ರಿಕೆಟ್ ವಿಚಾರದಲ್ಲೂ ನಮ್ಮದು ದೇಶ ಪ್ರೇಮ ಇಲ್ಲ ಅಂತ ಕಾಂಗ್ರೆಸ್ನ ನಿಜ ಬಣ್ಣವನ್ನ ಬಯಲು ಮಾಡಿದ್ರು. ಮತ್ತೊಂದು ಕಡೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ವಕ್ತಾರರಾದಂಥ ಸಂಜಯ್ ರಾವತ್ ಕೂಡ ಭಾರತದ್ದೇ ತಪ್ಪು ಅನ್ನೋ ತರಹ ಮಾತಾಡಿದ್ರು. ಭಾರತದ ಆಟಗಾರರು ಮೊಹಸಿನ್ ನಖ್ವಿಯಿಂದ ಪ್ರಶಸ್ತಿ ಸ್ವೀಕರಿಸೋದಿಲ್ಲ ಅಂತ ಬಹಿಷ್ಕರಿಸಿದ್ದೆಲ್ಲ ನಾಟಕ, ಇದು ರಾಷ್ಟ್ರೀಯವಾದದ ನಾಟಕ ಅಂತೆಲ್ಲ ಪೋಸ್ಟ್ ಮಾಡಿದ್ರು. ಪ್ರತಿಪಕ್ಷಗಳ ದೇಶದ್ರೋಹಿತನ ಇಲ್ಲಿಗೆ ನಿಲ್ಲೋದಿಲ್ಲ. ಏಷ್ಯಾ ಕಪ್ನಲ್ಲಿ ನಾನು ಆಡಿದಂಥ 7 ಪಂದ್ಯಗಳ ಫೀಸನ್ನು ಪಹಲ್ಗಾಮ್ ದಾಳಿ ಸಂತ್ರಸ್ತರಿಗೆ ಹಾಗೂ ಭಾರತೀಯ ಸೇನೆಗೆ ನೀಡ್ತೇನೆ ಅಂತ ಹೇಳಿದಂಥ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬಗ್ಗೆ ಆಪ್ ನಾಯಕ ಸೌರಭ್ ಭಾರದ್ವಾಜ್ ಟೀಕೆ ವ್ಯಕ್ತಪಡಿಸ್ತಾರೆ. ಸೂರ್ಯಕುಮಾರ್ ಯಾದವ್ ಅವರಿಗೆ 7 ಪಂದ್ಯಗಳಿಂದ 28 ಲಕ್ಷ ರೂಪಾಯಿ ಸಿಗುತ್ತೆ. ಇದೆಲ್ಲವನ್ನು ಅವರು ಸೈನಿಕರಿಗೆ ಹಾಗೂ ಸಂತ್ರಸ್ತರಿಗೆ ಅರ್ಪಿಸುವ ಮೂಲಕ ನಿಜವಾದ ಭಾರತೀಯ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಆದರೆ ಈ ಸೌರಭ್ ಭಾರದ್ವಾಜ್ ಮಾತ್ರ, ಸೂರ್ಯಕುಮಾರ್ ಯಾದವ್ ಅವರೇ, ನಿಮಗೆ ಧೈರ್ಯ ಇದ್ರೆ ನಿಮ್ಮ ದುಡಿಮೆಯ ಎಲ್ಲಾ ಸಂಪತ್ತನ್ನ ಪಹಲ್ಗಾಮ್ ಸಂತ್ರಸ್ತರಿಗೆ ನೀಡಿ ಅಂತೆಲ್ಲ ಸವಾಲ್ ಹಾಕಿದ್ದಾರೆ. ಅಂದ್ರೆ ಇವ್ರ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಇಡೀ ಆಸ್ತಿಯನ್ನ ಪಹಲ್ಗಾಮ್ ಸಂತ್ರಸ್ತರಿಗೆ ನೀಡಬೇಕು ಅನ್ನೋ ತರಹ ಮಾತಾಡಿದ್ರು. ಆದ್ರೆ ಪಹಲ್ಗಾಮ್ ಸಂತ್ರಸ್ತರಿಗೆ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಸಂಭಾವನೆಯನ್ನಾದರೂ ನೀಡಿದ್ರು. ಈ ಸೌರಭ್ ಭಾರದ್ವಾಜ್ ಅನ್ನೋ ವ್ಯಕ್ತಿ ಪಹಲ್ಗಾಮ್ ಸಂತ್ರಸ್ತರಿಗೆ, ಯೋಧರಿಗೆ ಎಷ್ಟು ಹಣ ನೀಡಿದ್ದಾರೆ? ಆಮ್ ಆದ್ಮಿ ಪಕ್ಷ ಎಷ್ಟು ದೇಣಿಗೆ ನೀಡಿದೆ? ಇಂಥ ರಾಜಕಾರಣಿಗಳಿಂದ ಸೂರ್ಯಕುಮಾರ್ ಯಾದವ್ ಸೇರಿ ಎಲ್ಲಾ ಭಾರತೀಯರು ದೇಶಭಕ್ತಿಯನ್ನ ಕಲಿಬೇಕಾ? ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಜಯಬೇರಿ ಬಾರಿಸಿದೆ. ಇದಕ್ಕೆ ದೇಶಕ್ಕೆ ದೇಶವೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದೆ. ಇಂಥ ಖುಷಿಯಲ್ಲಿ ಪಾಲ್ಗೊಳ್ಳೋ ಬದಲು ಈ ಪ್ರತಿಪಕ್ಷಗಳ ನಾಯಕರು ಭಾರತದ ಆಟಗಾರರ ವಿರುದ್ಧವೇ ಮಾತಾಡ್ತಾರೆ ಅಂದ್ರೆ ಇವ್ರ ಹೊಟ್ಟೆಗೆ ಏನ್ ತಿಂತಾರೆ ಅಂತ ನೇರವಾಗಿ ಕೇಳಬೇಕಾಗಿದೆ. ಏಷ್ಯಾ ಕಪ್ ಗೆದ್ದ ತಂಡವನ್ನು ಅಭಿನಂದಿಸೋ ಬದಲು ಈ ಜಯವನ್ನ ಪಹಲ್ಗಾಮ್ ದಾಳಿಯಲ್ಲಿ ಹತ್ಯೆಗೀಡಾದವರಿಗೆ, ಅವರ ಕುಟುಂಬಸ್ಥರಿಗೆ ಅರ್ಪಿಸೋ ಬದಲು, ಸೂರ್ಯಕುಮಾರ್ ಯಾದವ್ ಅವರ ನಡೆಯನ್ನ ಮೆಚ್ಚೋ ಬದಲು ಅವರು ಪಾಕಿಸ್ತಾನದ ಪರವಾಗಿಯೇ ಮಾತಾಡ್ತಾರೆ ಅಂದ್ರೆ ಇವರ ನಿಯತ್ತು ದೇಶಭಕ್ತಿ ಯಾರ ಪರವಾಗಿದೆ ಅನ್ನೋದು ಮತ್ತೆ ಕನ್ಫರ್ಮ್ ಆಗಿದೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಎಲ್ಲಿ ಮಾಯ ಆಗಿದ್ದಾರೋ ಗೊತ್ತಿಲ್ಲ ನೋಡಿ. ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ಬಾಯಿ ಮಾತಿನ ಬೇಸರ ವ್ಯಕ್ತಪಡಿಸುತ್ತಿದ್ದಂಥ ರಾಹುಲ್ ಗಾಂಧಿ ಇದುವರೆಗೆ ಏಷ್ಯಾ ಕಪ್ ಗೆಲುವಿನ ಬಗ್ಗೆ, ಭಾರತ ತಂಡದ ಜಯಬೇರಿ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ. ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿದ್ದು ಖುಷಿಯಾಯಿತು, ಕ್ರಿಕೆಟಿಗರಿಗೆ ಅಭಿನಂದನೆಗಳು ಅಂತ ಒಂದೇ ಒಂದು ಪೋಸ್ಟೇ ಮಾಡಿಲ್ಲ. ಅಲ್ಲಿಗೆ ಪಾಕಿಸ್ತಾನದ ವಿರುದ್ಧ ಭಾರತ ತಂಡ ಗೆದ್ದಿದ್ದು, ಭಾರತದ ಆಟಗಾರರು ಯೋಧರಂತೆ ಹೋರಾಡಿ ತಂಡವನ್ನು ಗೆಲ್ಲಿಸಿದ್ದು ರಾಹುಲ್ ಗಾಂಧಿ ಅವರಿಗೂ ಖುಷಿಯಾಗಿಲ್ಲ ಅನ್ನೋದು ಇದರಿಂದನೇ ಖಾತ್ರಿ ಆಯಿತು. ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಹಾಗೆ ವಯನಾಡು ಸಂಸದೆ ಇಂದಿರಾ ಗಾಂಧಿ ಅವರಂತೆಯೇ ಮೂಗು ಹೊಂದಿರುವಂತಹ ಪ್ರಿಯಾಂಕಾ ವಾದ್ರಾ ಕೂಡ ಭಾರತ ತಂಡಕ್ಕೆ ಅಭಿನಂದನೆ ಸಲ್ಲಿಸಲಿಲ್ಲ. ಕಂಗ್ರಾಚುಲೇಷನ್ಸ್ ಟೀಮ್ ಇಂಡಿಯಾ ಅಂತ ಒಂದೇ ಒಂದು ಅಭಿಮಾನದ ಪೋಸ್ಟ್ ಮಾಡಿಲ್ಲ. ಅಂದರೆ ಭಾರತ ಗೆದ್ದಿದ್ದು, ಪಾಕಿಸ್ತಾನ ಸೋತಿದ್ದು ಇವರಿಗೆ ಎಷ್ಟು ಬೇಸರ, ನೋವು, ಹತಾಶೆ ತಂದಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ನೋಡಿ. ಪಾಕಿಸ್ತಾನದ ವಿರುದ್ಧ ಭಾರತ ತಂಡ ಯಾವಾಗೆಲ್ಲ ಗೆದ್ದಿದ್ಯೋ, ಪಾಕಿಸ್ತಾನದ ಉಗ್ರರನ್ನ ಭಾರತದ ಯೋಧರು ಯಾವಾಗೆಲ್ಲ ಬಗ್ಗು ಬಡ್ದಿದ್ದಾರೋ ಆಗೆಲ್ಲ ಕಾಂಗ್ರೆಸ್ ಸೇರಿ ಈ ಎಲ್ಲಾ ಪ್ರತಿಪಕ್ಷಗಳಿಗೆ ನೋವೇ ಆಗಿರೋದು. ಉರಿ ದಾಳಿಗೆ ಪ್ರತಿಯಾಗಿ ಭಾರತದ ಯೋಧರು 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಕೈಗೊಂಡಾಗ ಸಾಕ್ಷಿಯಲ್ಲಿ ಅಂತ ಕೇಳಿದ್ರು. ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಭಾರತ ಬಾಲಾಕೋಟ್ ವಾಯುದಾಳಿ ನಡೆಸಿ
ಉಗ್ರರನ್ನ ಕೊಂದು ಹಾಕಿದಾಗಲೂ ಇವರು ಸಾಕ್ಷಿ ಕೇಳಿದ್ರು. ಭಾರತೀಯ ಸೇನೆ ನುಗ್ಗಿ ಹೊಡಿತಲ್ವಾ, ಭಾರತ ಪ್ರತಿಕಾರ ತೀರಿಸ್ಕೊಂಡಿತಲ್ವಾ ಅನ್ನೋ ಸಮಾಧಾನದ ಬದಲು ಇವರಿಗೆ ಸೇನೆಯ ಸಾಮರ್ಥ್ಯದ ಬಗ್ಗೆಯೇ ಅನುಮಾನ ಮೂಡ್ತು. ಇಂಥ ನೀಚ ಮನಸ್ಥಿತಿಯ ನಾಯಕರಿಗೆ ಭಾರತ ಏಷ್ಯಾ ಕಪ್ ಗೆದ್ದಾಗ ಸಂಭ್ರಮಿಸೋಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಹೇಳಿ? ಭಾರತ ಗೆದ್ರೂ ಖುಷಿ ಪಡದಂಥ ಇಂಥ ನಾಯಕರನ್ನ ನಾವು ನಿರ್ಲಕ್ಷಿಸೋಣ. ಇಂಥವರಿಗೆ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸೋಣ. ಇಂಥವರನ್ನ ಮರೆತು ನಾವು ಮತ್ತೊಮ್ಮೆ ಭಾರತ ಕ್ರಿಕೆಟ್ ತಂಡಕ್ಕೆ ಅಭಿನಂದಿಸೋಣ. ಮತ್ತೆ ಹೇಳೋಣ, ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.